ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಇನ್ಕ್ರೆಡಿಬಲ್ ಇಂದುಮತೀಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಯೂಟ್ಯೂಬ್ ಕಡೆ ಬಂದಿನೇ ತುಂಬ ದಿನ ಆಗೋಯಿತು. ಯಾಕೆಂದರೆ ನನಗೆ ಬಿಡುವೇ ಸಿಗಲಿಲ್ಲ. ವರ್ಕ್ ಬ್ಯುಸಿಯಲ್ಲಿ ಸ್ವಲ್ಪ ನಾನು ಎಂಗೇಜ್ ಆಗಿರೋದ್ರಿಂದ. ಆ್ಯಂಡ್ ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತಂದರೆ, ನೀವು ತಮ್ನೇಲಲ್ಲಿ ನೋಡಿರ್ತೀರ, ನಾವು ಬಂದಿರೋದು ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ಗೆ. ಆ್ಯಂಡ್ ನಾನು ಬಂದಿರೋದು ನನ್ನ ಫ್ಯಾಮಿಲಿ ಜೊತೆಗೆ. ಆ್ಯಂಡ್ ಇವತ್ತು ನಾವು ಬಂದಿರೋ ರೆಸಾರ್ಟ್ ಇರೋ ಜಾಗ ಬಂದು ಆನೇಕಲ್ಲಲ್ಲಿ. ಈ ಒಂದು ರೆಸಾರ್ಟನ್ನು ನೀವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆ್ಯಕ್ಚುಲಿ ಒಂದು ದಿನ ಸಾಲ ಅಂದ್ಕೊತೀನಿ. ನಾವು ಚೆಕ್-ಇನ್ ಟೈಮ್ ಇದ್ದಿದ್ದು ನಮಗೆ 11 o'clockಗೆ, ನಾವು ಬಂದು ತಲುಪಿದ್ದು 12 o'clockಗೆ. ಸೊ 1 hour ನಾವು ಲೇಟಾಗೋಯಿತು. ಯಾಕೆಂದರೆ ಎಲ್ಲನೂ ರೆಡಿ ಮಾಡಿ ಕರ್ಕೊಂಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ನೀವೇನಾದರೂ ಚೆಕ್-ಇನ್ ಟೈಮ್ ಕೊಟ್ಟಿದ್ದರೆ ಅದಕ್ಕಿಂತ 1 hour ಮುಂಚೆನೇ ಮನೆ ಬಿಡ್ರಿ, ಆವಾಗಲೇ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ಆ್ಯಂಡ್ ನೀವು ಒಳಗಡೆ ಎಂಟ್ರೆನ್ಸ್ ಆಗಿದ ತಕ್ಷಣವೇ ಈ ಥರ ನಿಮಗೆ ಒಂದು ಟ್ಯಾಗನ್ನು ಸಹ ಕೊಡ್ತಾರೆ. ಈ ಟ್ಯಾಗನ್ನು ನೀವು ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ಆಚೆ ಹೋಗೋವರೆಗೂ ಇದನ್ನು ಹಾಕ್ಕೊಂಡಿರಬೇಕು. ಆ್ಯಂಡ್ ನೀವು ಹೋಗ್ತಾ ಹೋಗ್ತಾ ನಿಮಗೆ ಕೂಪನ್ಸ್ ಇರುತ್ತೆ. ಒಂದೊಂದು ಗೇಮ್ಗೂ ನಿಮಗೆ ಒಂದೊಂದು ಕೂಪನ್ ಇರುತ್ತೆ. 2 ಕೂಪನ್ಸ್ ಇರುತ್ತೆ. ಕೆಲವೊಂದು ಗೇಮ್ಗೆ 5 ಕೂಪನ್ಸ್ ಇರುತ್ತೆ. ಅದ್ರ ಪ್ರಕಾರ ನಿಮಗೆ ಸ್ಕ್ರ್ಯಾಚ್ ಮಾಡ್ತಾ ಹೋಗ್ತಾರೆ. ನಾವು ತೊಗೊಂಡಿದ್ದು ಪ್ಯಾಕೇಜಲ್ಲಿ ನಮಗೆ 16 ಅಡ್ವೆಂಚರಸ್ ಗೇಮ್ ಇತ್ತು. ಸೊ ನಾವು ಇವಾಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ಒಂದು ಮ್ಯಾಂಗೋ ಮಿಸ್ಟ್ ರೆಸಾರ್ಟು. ತುಂಬ ಕಾಮಾಗಿ, ಪೀಸ್ಫುಲ್ಲಾಗಿ, ಮತ್ತು ಎಲ್ಲಿ ತಿರುಗಿದ್ರೂ ಗ್ರೀನರಿ ಆಗಿತ್ತು. ಆ್ಯಂಡ್ ಈಗ ಈ ಒಂದು ರೆಸಾರ್ಟಲ್ಲಿ ನಾವು ಏನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ ಮತ್ತು ಏನೆಲ್ಲ ಅಡ್ವೆಂಚರಸ್ ಗೇಮ್ ಇಲ್ಲಿದೆ, ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಚೆಕ್-ಇನ್ ಆಗ್ತಾ ಇದ್ದಂಗೆ ನಿಮಗೆ ವೆಲ್ಕಮ್ ಡ್ರಿಂಕ್ ಸಹ ಇರುತ್ತೆ. ನೀವು ಚೆಕ್-ಇನ್ ಆಗಿದ ತಕ್ಷಣವೇ ನಿಮಗೆ ಕೂಪನ್ಸನ್ನು ಕೊಡ್ತಾರೆ, ಫುಡ್ ಕೂಪನ್ಸು. ಇದರಲ್ಲಿ ಮಾರ್ನಿಂಗ್ ನಿಮಗೆ ವೆಲ್ಕಮ್ ಡ್ರಿಂಕ್ ಕೂಪನ್ ಇರುತ್ತೆ, ಮತ್ತು ಲಂಚ್ ಹಾಗೆ ಸ್ನ್ಯಾಕ್ಸ್ ಕೂಪನ್ ಇರುತ್ತೆ. ಇದನ್ನೆಲ್ಲ ನೀವು ತೊಗೊಳೋದನ್ನು ಮಾತ್ರ ಮರಿಬೇಡಿ. ಮತ್ತು ನಮ್ಮ ಪ್ಯಾಕೇಜಲ್ಲಿ ಇದೆಲ್ಲ ಇನ್ಕ್ಲೂಡ್ ಆಗಿತ್ತು. ಆ್ಯಂಡ್ ನಾವು ನೋಡ್ತಾ ಇದ್ವಿ ಏನು ಜ್ಯೂಸನ್ನು ಕುಡಿಯೋದು ಅಂತ ಹೇಳಿ. ಇಲ್ಲಿ ಇವರೇ ನಮ್ಮ ಅತ್ತೆ. ನನಗೆ 3 ಅತ್ತೆಂದ್ರೆ ಇದ್ದಾರೆ, ಇವ್ರು ನನಗೆ 2ನೇ ಅತ್ತೆ. ಇಲ್ಲಿ ನಮ್ಮಮ್ಮ ನಿಹಂತು. ಎಲ್ಲರೂ ಇವತ್ತು ಬ್ಲ್ಯಾಕ್ ಕಾನ್ಸೆಪ್ಟಲ್ಲಿ ಬಂದಿದ್ದೀವಿ. ಇವ್ರು ಮಾತ್ರ ಆಡ್ ಒನ್ ಔಟ್ ಥರ ಸಾರಿ ಉಟ್ಕೊಂಡು ಬಂದ್ಬಿಟ್ಟಿದ್ದಾರೆ. ನಲ್ಲದ ಇವರು ನಮ್ಮ ಮೀನಾಕ, ಇದು ನಮ್ಮ ಕಲಾ ಅಕ್ಕ, ಹಿಂಗೆ ಇದು ನಮ್ಮ ಚರಣಿ. ಅಂದರೆ ನೋಡಿ, ಇವ್ರ ಮಗಳು, ಇವರು ನೋಡಿದ್ರೆ ಅಮ್ಮ ಮಗಳ ಥರ ಕಾಣಿಸ್ತಾ ಇದೆಯಾ? ಕಾಣಿಸಲ್ಲ. ಇವಳೇ ವನಿತಾ ಡೈಲಿ. ಇನ್ನೊಬ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇವ್ರು ನಮ್ಮ ಸುನೀತಾ ಅಕ್ಕ. ಇಲ್ಲಿದ್ದಾರಲ್ಲ, ಇಲ್ಲಿ 3 ಜನ ಇವಾಗ ಇಂಟ್ರೊಡ್ಯೂಸ್ ಮಾಡಿಸಿದ್ನಲ್ಲ, ಅವರೆಲ್ಲ ಒಂದೇ ಮನೆಯವರು. ಅಂದರೆ ನಮ್ಮ ಅತ್ತೆ ತೋರಿಸಿದ್ನಲ್ಲ, ಅವ್ರ ಮಕ್ಕಳು ಇರಲ್ಲ, ನಮ್ಮ ಅತ್ತೆ ಮಕ್ಕಳು. ಟೇಸ್ಟ್ ಹೆಂಗಿದೆ? ಯಮ್ಮಿ. ಚೆನ್ನಾಗಿದೆಯಾ? ಚೆನ್ನಾಗಿದೆಯಂತೆ. ಓ, ಇವ್ರು ಇಂಟ್ರೊಡ್ಯೂಸ್ ಮಾಡ್ಸಕ್ಕೆ ಮಾಡ್ತೋದೆ. ಭುವನ್ ಮಮ್ಮಿ ಇವರು. ಬಟ್ ನೋಡೋಕೆ ಹಂಗೆ ಕಾಣಿಸಲ್ಲ. ಇವತ್ತೆಲ್ಲರೂ ಹೆಂಗಾಗಿ ಒಂದು 10 years ಹೆಂಗೆ ಕಾಣಬೇಕು ಅಂತ ಎಲ್ಲರೂ ವೆಸ್ಟರ್ನ್ ವೇರಲ್ಲಿ ಬಂದಿದ್ದೀವಿ. ಆ್ಯಂಡ್ ಮೋರ್ ಓವರ್ ಇವತ್ತೇನಂತಂದರೆ ಎಲ್ಲರೂ ಬ್ಲ್ಯಾಕ್ ಅಟೈರಲ್ಲಿ ಬಂದಿದ್ದೀವಿ. We are black beauties. Cheers. ಟೈಮ್ ಎಷ್ಟು? ಟೈಮ್ ಆಲ್ರೆಡಿ 12 o'clock ಆಗಿದೆ. ಅನ್ಫಾರ್ಚುನೇಟ್ಲಿ ಇವತ್ತು ನಮ್ಮ ಅಮ್ಮನಿಂದ ಲೇಟ್ ಆಗೋಯ್ತು. ಈ ಹೌಸ್ ವೈಫ್ಗಳನ್ನೆಲ್ಲ ಕರ್ಕೊಂಡು, ನಾನು ಹೌಸ್ ವೈಫೇ ಆದ್ರೂ ನಮ್ಮಮ್ಮ ಎಲ್ಲನೂ ರೆಡಿ ಮಾಡಿ ಬರೋಷ್ಟರಲ್ಲಿ ಲೇಟ್ ಆಗೋಯ್ತು. ಆಲ್ರೆಡಿ 12 o'clock ಆಗಿದೆ. ಸಾರಿ, ನನ್ನ ವಾಯ್ಸ್ ಏನಾದರೂ ಅದ್ಲು ಬದಲಿದ್ರೆ, ಯಾಕಂದರೆ ನನಗೆ ಕೋಲ್ಡ್ ಆಗಿದೆ. ಐ ಟ್ರೈ ಟು ಟಾಕ್ ಲೌಡರ್. ಇಲ್ಲ ಅಂತಂದರೆ ನಾನು ವಾಯ್ಸ್ ಬಂದ್ಬಿಡ್ತೀನಿ. ಓಕೆನಾ? ಬೇಗ ಬೇಗ ಖಾಲಿ ಮಾಡಿ, ಇವಾಗ ಗೇಮ್ಸ್ ಆಡೋಣ. ಗಾಯ್ಸ್, ಅವರು ವ್ಲಾಗ್ ಮಾಡಿ ಅಂದರೆ ತುಂಬ ಬ್ಯುಸಿಯಾಗಿದ್ದಾರೆ. ಸೊ ನೋಡಿ, ಕ್ಯೂಟಾಗಿ ಬೇರೆ ಇದ್ದಾರೆ ಇವತ್ತು.
ಅವ್ರ ಔಟ್ಫಿಟ್ ನೋಡಿ ಸಕ್ಕದಾಗಿದೆಯಲ್ಲ. ಫುಲ್ಲು ಸಂತೂರ್ ಮಮ್ಮಿ ಆಗ್ಬಿಟ್ಟಿದ್ದಾರೆ ಇವತ್ತಂತೂ. ಎಸ್, ಅವ್ರು ಯಾವಾಗ್ಲೂ ಸಂತೂರ್ ಮಮ್ಮಿನೇ, ಮದ್ವೆ ಆಗಿರೋ ತರನೇ ಕಾಣಿಸಲ್ಲ. ಅಲ್ಲ ಏನು ಇಲ್ಲ, ಇದನ್ನೆಲ್ಲ ನನ್ನ ಗಂಡ ನೋಡಿದ್ರೆ ಅಷ್ಟೇ. ನನ್ನ ಗಂಡನ ಬೇರೆ ಬಿಟ್ಟು ಬಂದ್ಬಿಟ್ಟಿದೀನಿ. ಆಕ್ಚುಲಿ ಇದು ಗರ್ಲ್ಸ್ ಟ್ರಿಪ್ ಅಷ್ಟೇ. ಒಂದ್ ಹುಡುಗ ಮಾತ್ರ ಸೇರ್ಕೊಬಿಟ್ಟು, ಇವ್ರ ಮಗ ಮತ್ತೆ ಇನ್ನೊಂದ್ ಮಗ ಅಷ್ಟೇ. ಅದು ಚಿಕ್ಕ ಮಕ್ಕಳೇ ಮಾತ್ರ ಕರ್ಕೊಂಡು ಕನ್ಸಿಡರ್ ಮಾಡ್ಕೊಳಕ್ಕಾಗಲ್ಲ. ಸೊ ಈ ಡೇ ಫುಲ್ಲು ಗರ್ಲ್ಸ್ ಟ್ರಿಪ್ ಇರಬೇಕು. ಅದ್ರಲ್ಲಿ ಸ್ವಲ್ಪ ಲೇಟ್ ಆಗಿ ಬೇರೆ ಬಂದ್ಬಿಟ್ಟಿದೀವಿ. ಎಕ್ಸಾಕ್ಟ್ಲಿ. ಅಂಡ್ ಆಕ್ಚುಲಿ ಇದು ಫಸ್ಟ್ ಟ್ರಿಪ್ ನಾವು ಫ್ಯಾಮಿಲಿಯಾಗಿ ಬರ್ತೀವಿ. ಹೋಗಿದೀವಿ ಬಟ್ ಈ ತರ ರೆಸಾರ್ಟ್ಗೆಲ್ಲ ಹೋಗಿಲ್ಲ. ಅಂಡ್ ನಮ್ ಸುನೀತಾ ಅಕ್ಕ ಪ್ಲಾನ್ ಮಾಡಿದೆ ಆಕ್ಚುಲಿ. ಅಂಡ್ ಇವತ್ತು ಫುಲ್ಲು ಎಂಜಾಯ್ ಮಾಡ್ತೀವಿ. ಏನೆಲ್ಲ ಎಂಜಾಯ್ ಮಾಡಿದ್ವಿ, ಹೆಂಗಿದೆ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್, ಯಾವ ಥರ ಇದೆ ಏನು ಅಂತ ನಾನು ನಿಮಗೆ ಬ್ಲಾಗಲ್ಲಿ ತೋರಿಸ್ತಾ ಇರ್ತೀನಿ. ಆ್ಯಂಡ್ ಈ ಆಫೀಸ್ಗೆಲ್ಲ ಹೋಗೋರು ತಿಂಗಳಾನ್ಗಟ್ಲೆ ಕೆಲಸ ಮಾಡಿ, ವರ್ಷಾನ್ಗಟ್ಲೆ ಕೆಲಸ ಮಾಡಿ ತುಂಬ ಟಯರ್ಡ್ ಆಗಿ ಸ್ಟ್ರೆಸ್ ಆಗಿರ್ತೀವಿ. ಸೊ ಫ್ಯಾಮಿಲಿ ಜೊತೆ ಈ ಥರ ಒಂದು ಔಟಿಂಗು ಖಂಡಿತ ಬೇಕು. ಆ್ಯಂಡ್ ಫ್ಯಾಮಿಲಿ ಒಳಗಡೆ ಬಾಂಡಿಂಗು ಕೂಡ ಚೆನ್ನಾಗಿರುತ್ತಲ್ಲ ಆಚೆ ಹೋದರೆ. ಎಸ್, ಸೊ ನೀವು ಬನ್ನಿ ಎಂಜಾಯ್ ಮಾಡಿ. ಇವಾಗ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ ಆಕ್ಚುಲಿ, ಚೆನ್ನಾಗಿದೆ, ಕ್ಲೀನ್ ಆಗಿದೆ. ಹೇಳ್ಬೇಕು ಅಂದ್ರೆ ಎಲ್ಲಾ ಕಡೆ ಹಿಂಗಿರಲ್ಲ, ಬಟ್ ಕ್ಲೀನ್ ಆಗಿದೆ. ಆಕ್ಚುಲಿ ಇನ್ನೊಂದೇನು ಅಂತಂದ್ರೆ ಜಾಸ್ತಿ ಜನ ಇಲ್ಲ. ಆಕ್ಚುಲಿ ಸ್ಯಾಟರ್ಡೆ, ಬಟ್ ಸ್ಟಿಲ್ ಇವತ್ತು ಅಷ್ಟೊಂದು ಜನ ಏನೂ ಇಲ್ಲ. ಮೇ ಬಿ ನೋಡಿ ಅಂತ ಎಲ್ಲ ಮನೇಲೆ ಮಲ್ಕೊಂಡಿದ್ದಾರೆ ನೋಡಿ. ಈಗ ತೋರಿಸ್ತೀನಿ. ವಾವ್, ವರ್ಷಗಳೇ ಆಗೋಗಿದೆ ನನ್ನ ಸ್ವಿಮ್ಮಿಂಗ್ ಪೂಲ್ಗಳೆಲ್ಲ ಹಿಡಿದು. ಸ್ಕೂಲ್ ಟೈಮ್ಸಲ್ಲಿ ನನ್ನ ಸ್ವಿಮ್ಮಿಂಗ್ ಪೂಲು, ನಮ್ಮ ಕ್ಲಾಸ್ ಇತ್ತು ಆ್ಯಕ್ಚುಲಿ, ನಮ್ಮ ಸ್ಕೂಲಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು. ಸೊ ಅವಾಗ ಹೋಗಿದ್ದು. ಅದಾದಮೇಲೆ ಸ್ವಿಮ್ಮಿಂಗೇ ಮಾಡಿರಲಿಲ್ಲ. ಆ್ಯಂಡ್ ಇಲ್ಲಿ ಬೇಜಾನ್ ಗೇಮ್ಸ್ ಇದೆ ಅಂತೆ. ಸೊ ಎಲ್ಲ ಆಡೋಣ, ಒಂದೊಂದು ಆಡೋಣ. ಓಕೆ, ನಾವ್ ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ ಲಾಕರ್ ಹತ್ರ. ಯಾಕಂದ್ರೆ ಸೇಫ್ಟಿ ಆಲ್ಸೋ. ನೀವೇನಾದ್ರೂ ಅಂದರೆ ಮೋಸ್ಟ್ಲಿ ನೀವೇನು ಈ ಚಿನ್ನ ಅಂಥದ್ದೆಲ್ಲ ಏನೂ ತೊಗೊಂಬರ್ಬೇಡಿ. ಬಟ್ ಬ್ಯಾಗ್ಸ್ ಏನಾದರೂ ತೊಗೊಂಬಂದರೆ ಲಾಕರ್ ಕೂಡ ಕೊಡ್ತಾರೆ. ನೀವು ಸೇಫಾಗಿ ನಿಮ್ಮ ಆಕ್ಸೆಸರೀಸು ಏನಾದರೂ ತಂದರೆ ನಿಮ್ಮ ಬಟ್ಟೆ ಏನಾದರೂ ಅದರಲ್ಲಿ ಇಟ್ಕೋಬೋದು. ಹೌದು. ಸೊ ಇಲ್ಲಿ ಆ್ಯಕ್ಚುಲಿ ನಾನು ಬರಬೇಕಾದ್ರೆ ಯಾವುದೂ ಸ್ಟಾಕಿನ್ಸ್ ಹಾಕ್ಕೊಂಡಿರಲಿಲ್ಲ. ಇದು ಒಂದು ನಿಮಿಷ, ಸೊ ಈಗ ಸ್ಟಾಕಿನ್ಸ್ ಹಾಕ್ಕೊಂಬಂದೆ. ಮೇ ಬಿ ಈ ಆಟ ಆಡಬೇಕಾದ್ರೆಲ್ಲ ಸ್ವಲ್ಪ ಆಡಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಸ್ಟಾಕಿನ್ಸ್ ಹಾಕ್ಕೊಂಬಂದಿದ್ದೆ. ಸೊ ಬೇಗ ತಡ ಮಾಡಿದೆ, ಹೋಗೋಣ ಗೇಮ್ಸ್ ಆಡೋಣ. ಓಕೆ, ನಾವು ಆಡೋಕ್ಕೆ ಬಂದಿದ್ದು ಫಸ್ಟ್ ಗೇಮ್ ಬಂದು ಜಿಪ್ ಲೈನರ್ ಮತ್ತು ಕಯಾಕಿಂಗ್ಗೆ. ಜಿಪ್ ಲೈನರ್ಗೆ ಮತ್ತು ಕಯಾಕಿಂಗ್ ಎರಡಕ್ಕೂ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ಇಮೇಲ್ ಐ ಡಿ ಮತ್ತು ಫೋನ್ ನಂಬರೆಲ್ಲ ಕೊಟ್ಟರೆ ಮಾತ್ರ ನಿಮಗೆ ಈ ಒಂದು ಆಟ ಆಡೋದಕ್ಕೆ ಅಲೌ ಮಾಡ್ತಾರೆ. ಆ್ಯಂಡ್ 5 ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗೆ ಯಾರಿಗೂ ಅಲೌಡ್ ಇಲ್ಲ. ಆ್ಯಂಡ್ ಎಸ್ಪೆಷಲಿ ಈ ಜಿಪ್ ಲೈನರ್ಗೆ. ಬಟ್ ಕಯಾಕಿಂಗಲ್ಲಿ ನಿಮಗೆ ಅಲೌ ಮಾಡ್ತಾರೆ. ಆ್ಯಂಡ್ ಸೇಫ್ಟಿ ಮೆಷರ್ಸ್ ಎಲ್ಲ ತುಂಬ ಮುಖ್ಯ ಅಲ್ವಾ. ಸೊ ಅದರಿಂದ ಇದನ್ನೆಲ್ಲ ಹಾಕ್ಕೊಂಡು ನಂತರ ನಾವು ಆಡೋದಕ್ಕೆ ಹೋದ್ವಿ. ತುಂಬ ಅಂದರೆ ತುಂಬ ಥ್ರಿಲ್ಲಿಂಗ್ ಆಗಿತ್ತು ನೋಡೋದಕ್ಕೇ. ಓಕೆ, ನಾವೆಲ್ಲರೂ ರೈಡ್ಗೆ ರೆಡಿ ಆಗಿದ್ದೀವಿ, ಹೋಗೋಣ. ಮಿಯಾಂತು ಒನ್ ವಾ ಅನಿತ್ ಹೆಂಗೆ ಬಾಟೆ ಗಾಯ್ಸ್, ಅದು ಯಾವುದೋ ಒಂದು ಗೇಮ್ ಆಡಿದ್ವಿ ಗಾಯ್ಸ್, ಮಸ್ತಾಗಿತ್ತು. ಇವಾಗ ನೆಕ್ಸ್ಟ್ ಜಿಪ್ ಲೈನರ್ಗಂತೆ ಹೋಗೋಣ. ಏನೋ 400 kg ಇರೋರೆಲ್ಲ ಹೋಗ್ಬಾರ್ದಂತೆ. 400 kg ಏನಿಲ್ಲ, ನಾವು ಅರ್ಧನೂ ಇಲ್ಲ ಅದರಲ್ಲಿ. ಇಂದುಮತಿ ಹೋಗ್ತಾರೀಗ. ಮೇಡಮ್ ಮುಂದೆ ನೋಡಿ ಮೇಡಮ್. ಕಣ್ಣು ಮೂಡಿದೆ.
ನಮ್ಮ ಮತ್ತೆ ಸ್ಯಾರಿ ಉಟ್ಕೊಂಡು ಬಂದ್ರು. ಇಲ್ಲಿ ಎಲ್ಲೂ ಕಯಾಕಿಂಗ್ ಆಗ್ಲಿ ಅಥವಾ ರೋಪ್ ಆಕ್ಟಿವಿಟೀಸ್ ಯಾವ್ದು ಮಾಡಕ್ಕೆ ಇಲ್ಲಲ್ಲಿ ಯಾರು ಸಾರಿ ಹಾಕೊಂಡು ಬರ್ಬೇಡ್ರಿ. ಸ್ಯಾರಿ ಮಾತ್ರ ಯಾರು ಹಾಕೊಂಡು ಬರ್ಬೇಡಿ. ಸುಮ್ನೆ ಕೂಪನ್ ಹಾಕಿ ತಗೊಂಡ್ಬಂದ್ಬಿಟ್ಟು ಯಾವ್ದು ಖಾಲಿ ಮಾಡಿಲ್ಲ. ಈ ಕೂಪನ್ ನಾವೇ ಯೂಸ್ ಮಾಡ್ಕೊಬೇಕು. ಇಲ್ಲ ನಾನು ಪಾಪ ಕರ್ಕೊಂಡ್ ಬಂದ್ಬಿಟ್ಟು ನಮ್ಮ ಮತ್ತೆ ನಾ ಬ್ಯಾಗ್ ಎತ್ತಕ್ ಬಿಟ್ಬಿಟ್ರು. ಸ್ಟಾರ್ಟರ್ ಇದೆ ಅನ್ಸುತ್ತೆ. ಇದೆ ರೋಪ್ ಆ್ಯಕ್ಟಿವಿಟಿ ಮತ್ತು ಜಿಪ್ ಲೈನರ್ ಮುಗಿಸ್ಕೊಂಡು ನಾವು ಬಂದಿದ್ದು ಬಾರ್ಬಿಕ್ಯೂ ಸ್ಟಾರ್ಟರ್ಸಿಗೆ. ಇದರಲ್ಲಿ ನಿಮಗೆ ವೆಜ್ಜು ಮತ್ತು ನಾನ್ ವೆಜ್ ಕೂಪನ್ಸನ್ನು ಕೊಟ್ಟಿರ್ತಾರೆ. ಅಂದರೆ ಎರಡಕ್ಕೂ ಸಪ್ರೇಟ್ ಇರಲ್ಲ, ಒಂದೇ ಕೂಪನ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ತಿನ್ಬೋದು. ಮತ್ತು ನಿಮಗೆ ಕೂಪನ್ಸ್ ಏನು ಕೊಟ್ಟಿರ್ತಾರೋ ಅದನ್ನು ನೀವು ಆ ಟೈಮಿಂಗ್ಸ್ ಪ್ರಕಾರನೇ ಬಂದು ತಿನ್ನಬೇಕಾಗತ್ತೆ. ಇಲ್ಲಾಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಆ ಟೈಮಿಂಗ್ಸ್ ಆದಮೇಲೆ ನಿಮಗೆ ಫುಡ್ ಅಂಥದ್ದು ಸಿಗಲ್ಲ. ಟ್ರಿಪ್ ಆರ್ಗನೈಸರ್ ನೋ ಥ್ಯಾಂಕ್ ಯು ಸೋ ಮಚ್. ಇವರು ಕೂಡ ಥ್ಯಾಂಕ್ ಯು ಸೋ ಮಚ್. ಕೊಟ್ಟಿರೋಂಥ ಕೂಪನ್ಸನ್ನು ತುಂಬ ಜೋಪಾನವಾಗಿ ಇಟ್ಕೊಳ್ಳಿ. ನಿಮ್ಗೆ ಏನಾದರೂ ಕೂಪನ್ಸ್ ಮಿಸ್ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಎಕ್ಸ್ಟ್ರಾ ಪ್ಲೇಟ್ ಅನ್ನೋದು ಸಿಗಲ್ಲ. ಸೊ ಕೊಡಬೇಕಾದ್ರೇ ಅದನ್ನು ಜೋಪಾನವಾಗಿ ಇಟ್ಕೊಳ್ಳಿ. ಮೀನಕ್ಕ ಹೆಂಗಿದೆ ಟ್ರಿಪ್? ಸೂಪರ್. ಆ್ಯಕ್ಚುಲಿ ಇದು ಟ್ರಿಪ್ ಅಲ್ಲ, ಬಟ್ ಎಂಜಾಯ್ ಮಾಡ್ತಾ ಇದೆಯಾ? ಫಸ್ಟ್ ಟೈಮ್. ಜಿಪ್ ಲೈನರ್ಗೆ ಹೋಗಿದ್ದಲ್ಲ, ಹೆಂಗಿತ್ತು? ಸೂಪರ್ ಆಗಿತ್ತು. ಸಕ್ಕತ್ತಾಗಿತ್ತಲ್ಲ. ಇದು ನಾನ್ ವೆಜ್ ಸ್ಟಾರ್ಟರ್ಸ್. ಸೊ ನಾನ್ ವೆಜ್ ಸ್ಟಾರ್ಟರ್ಸಲ್ಲಿ ಬಾರ್ಬಿಕ್ಯೂ ಒಂದು ಲೆಗ್ ಪೀಸ್ ಇದೆ, ಪ್ರಾನ್ ಇದೆ, ಮತ್ತು ಫಿಶ್ ಇದೆ. ಹಾಗೆ ಇದು ಫಿಶು. ಆ್ಯಂಡ್ ವೆಜ್ ಸ್ಟಾರ್ಟರ್ಸಲ್ಲಿ ಪೈನಾಪಲ್, ಪನ್ನೀರ್ ಟಿಕ್ಕಾ, ಆಮೇಲೆ ಇದು ಅದು ಪನ್ನೀರ ಇದು ಕುಕುಂಬರು ಪನ್ನೀರ್, ವಾವ್, ಕ್ಯಾಪ್ಸಿಕಮ್. ಓಕೆ, ಇವಾಗೆಲ್ಲ ಟ್ರೈ ಮಾಡ್ಬಿಟ್ಟು ಹೇಳಿ ಹೆಂಗಿದೆ ಅಂತ ಫುಡ್. ಲೈಟಾಗಿ ಸ್ಟಾರ್ಟರ್ಸನ್ನು ತಿನ್ಕೊಂಡು ನಾವು ಹೊರಟಿದ್ದು ಕಯಾಕಿಂಗ್ಗೆ. ಕಯಾಕಿಂಗ್ ಮಾತ್ರ ಅಲ್ಲ, ಇಲ್ಲಿ ನಿಮಗೆ ಪೆಡಲ್ ಬೋಟ್ ಸಹ ಕೊಡ್ತಾರೆ. 2 ಸೀಟರ್ಸ್ ಇರುತ್ತೆ ಮತ್ತು 4 ಸೀಟರು, ಈ ಥರದ್ದೆಲ್ಲ ಬೋಟಿಂಗ್ ಆಪ್ಷನ್ ಸಹ ಇದೆ. ಮತ್ತು ಲೈಫ್ ಜಾಕೆಟ್ ಹಾಕ್ಕೊಳ್ಳದೆ ನಿಮ್ಗೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬೋಟ್ ಒಳಗಡೆ ಹತ್ಸಲ್ಲ. ಸೊ ಸೇಫ್ಟಿ ಮೆಷರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಕ್ಕಳಿಗೆ ಸಹ ಈ ಒಂದು ಬೋಟಿಂಗ್ ಆಪ್ಷನ್ನ ಕೊಟ್ಟಿದ್ದಾರೆ. ನನ್ನ ಮಗ ಇರೋದ್ರಿಂದ ನಾನು ಕಯಾಕಿಂಗ್ನ ಎಕ್ಸ್ಪ್ಲೋರ್ ಮಾಡಿಲ್ಲ. ನೋಡಿ ಕಯಾಕಿಂಗ್ ಎಷ್ಟು ಚೆನ್ನಾಗಿದೆ. ಮತ್ತು ನಮ್ಮಮ್ಮನೂ ನಮ್ಮ ಅಕ್ಕ ಇಬ್ಬರೂ ಅವರು ಬರೀ 2 ಸೀಟರ್ ಪೆಡಲ್ ತಗೊಂಡು ಅವ್ರು ಹೋದರು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಸ್ಪೆಷಲಿ ಮಗುನ ಕರ್ಕೊಂಡೋಗೋರು ತುಂಬ ಕೇರ್ಫುಲ್ ಆಗಿರಿ. ಯಾಕೆಂದರೆ ಮಕ್ಕಳು ತುಂಬಾ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ. ಬಟ್ ನನ್ನ ಮಗ ಅಂತೂ ಈ ಒಂದು ಬೋಟಿಂಗ್ನ ತುಂಬ ಎಂಜಾಯ್ ಮಾಡ್ದ. ಅಲ್ಲ, ನಿಮ್ಗೆ ಪೆಡಲ್ ನೋಡ್ರಿ ಅಂದ್ರೆ ನೆರಳಿಗೆ ನಿಂತಿದ್ದೀರಾ ನೀವಿಲ್ಲಿ. ಬೋಟಿಂಗ್ ಮುಗಿಸ್ಕೊಂಡು ನಾವು ಬಂದಿದ್ದು ಈ ಒಂದು ಬ್ಯಾಂಬೂ ರಿಂಗ್ ಗೇಮ್ ಆಡೋದಕ್ಕೆ. ಈ ಗೇಮ್ ಆ್ಯಕ್ಚುಲಿ ವೇಸ್ಟ್ ಅಂತಲೇ ನಾನು ಹೇಳ್ತೀನಿ. ಯಾಕೆಂದರೆ ಇದಕ್ಕೆ 1 ಕೂಪನ್ನ ಸ್ಕ್ರ್ಯಾಚ್ ಮಾಡ್ತಾರೆ. ಈ ಒಂದು ಗೇಮ್ಗೆ ನಿಮಗೆ 3 ರಿಂಗನ್ನು ಕೊಡ್ತಾರೆ. ಈ 3 ರಿಂಗಲ್ಲಿ ನೀವು ಹಾಕ್ತಾ ನಿಮಗೆ ಅದು ಕರೆಕ್ಟಾಗಿ ಆ ಒಂದು ಕೂಪನ್ ಮೇಲೆ ನಿಮಗೆ ಬಿತ್ತು ಅಂತಂದರೆ ಆ ಕೂಪನಲ್ಲಿ ಏನು ನಂಬರ್ ಇರುತ್ತೋ ಆ ಎಕ್ಸ್ಟ್ರಾ ಕೂಪನ್ಸನ್ನ ನಿಮ್ಗೆ ಕೊಡ್ತಾರೆ. ಸೊ ದಟ್ ನೀವು ಎಕ್ಸ್ಟ್ರಾ ಗೇಮ್ಸನ್ನು ಸಹ ಆಡ್ಕೋಬೋದು. ಬಟ್ ಒಂದು ಕರೆಕ್ಟಾಗಿ ಯಾವುದೇ ಒಂದು ರಿಂಗೂ ಬೀಳಲಿಲ್ಲ. ಸೊ ಅದು ಆ್ಯಕ್ಚುಲಿ ವೇಸ್ಟ್ ಆಯಿತು. ನಾವು ಹೋಗಿದ್ದು ಸ್ಯಾಟರ್ಡೇಲಿ. ಬಟ್ ಅವತ್ತೇನೋ ಗೊತ್ತಿಲ್ಲ, ಅನ್ಫಾರ್ಚುನೇಟ್ಲಿ ಯಾರೂ ಜನನೇ ಇರಲಿಲ್ಲ. ತುಂಬ ಅಂದರೆ ತುಂಬ ಫ್ರೀಯಾಗಿತ್ತು. ಆ್ಯಂಡ್ ಮೋರ್ ಓವರ್ ಚಳಿ ಇರೋದ್ರಿಂದ ಯಾರೂ ಬಂದಿಲ್ಲ ಅಂತ ಅನಿಸುತ್ತೆ ರೆಸಾರ್ಟ್ಗೆ. ತುಂಬ ಕಾಮಾಗಿತ್ತು. ನೆಕ್ಸ್ಟ್ ನಾವು ಆಡೋದಕ್ಕೆ ಬಂದಿದ್ದು ಈ ಒಂದು ಮೆಲ್ಟ್ ಡೌನ್ ಅನ್ನೋ ಗೇಮು. ಇದಕ್ಕೆ 2 ಕೂಪನ್ಸನ್ನು ಸ್ಕ್ರ್ಯಾಚ್ ಮಾಡ್ತಾರೆ. ಆ್ಯಂಡ್ ಈ ಗೇಮ್ ನೋಡೋದಕ್ಕೇ ತುಂಬ ಚೆನ್ನಾಗಿ ಅನ್ನಿಸ್ತು. ಸರಿ ನಾವು ಒಂದು ಸತಿ ಟ್ರೈ ಮಾಡಿ ನೋಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಇದು ನೀವು ಪೋಗಲ್ ನೋಡಿದರೆ ತಕಾಶಿಸ್ ಕ್ಯಾಸಲೆಲ್ಲ ಬರುತ್ತಲ್ಲ, ಅದರಲ್ಲಿರೋ ಗೇಮ್ ಥರನೇ ಇತ್ತು. ತುಂಬ ಫನ್ನಾಗಿತ್ತು. ನಾವಂತೂ ಇವ್ರು ಆಡೋದನ್ನು ನೋಡಿ ನಕ್ಕು ಸಾಕಾಗೋಯಿತು. ಅಷ್ಟು ಮಜವಾಗಿತ್ತು ಈ ಒಂದು ಗೇಮು. ಅದು ಆ್ಯಕ್ಚುಲಿ ಎದ್ದೋಣ ಅಂತ ನೋಡಿದ್ರೆ ಆಗ್ತಾನೇ ಇರಲಿಲ್ಲ. ಈ ಗೇಮಲ್ಲಿ ನಾವು ಆಡಬೇಕಾದ್ರೆ ಒಂದು ಅನಿಸಿದ್ದೇನು ಅಂತಂದರೆ, ನಾವು ಆ್ಯಕ್ಚುಲಿ ಚಿಕ್ಕ ಮಕ್ಕಳಾಗೆ ನಾವು ಸಹ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಚಿಕ್ಕ ಮಕ್ಕಳಾಗೆ ನಾವು ಚೇಂಜ್ ಆಗೋಗ್ಬಿಟ್ವಿ. ಅಂದರೆ ತುಂಬಾ ಫನ್ನಾಗಿತ್ತು ಈ ಗೇಮು. How was the ride? It was amazing and funny game. ಆ್ಯಕ್ಚುಲಿ ಚೈಲ್ಡ್ಹುಡ್ಗೆ ವಾಪಸ್ ಹೋದಾಗ ಅನ್ನಿಸ್ತಾ ಇದೆ. Back to 17 or 15
ನೆಕ್ಸ್ಟ್ ನಾವು ಈ ಒಂದು ರೈಡಿಂಗ್ ಗೇಮ್ಗೆ ಹೋದ್ವಿ. ಈ ರೈಡಿಂಗ್ ಗೇಮ್ ಆಡೋದಕ್ಕೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಖಂಡಿತವಾಗ್ಲೂ ಇರಬೇಕು. ವಿತೌಟ್ ಡ್ರೈವಿಂಗ್ ಲೈಸೆನ್ಸ್ ನಿಮಗೆ ಯಾವುದೇ ಕಾರಣಕ್ಕೂ ಈ ಒಂದು ರೈಡನ್ನು ಬಿಡಲ್ಲ. ನೀವೇನಾದರೂ ಸಾಫ್ಟ್ ಕಾಪಿ ತೊಗೊಂಡೋಗಿದ್ರೂ ಸಹ ತೋರಿಸಿದ್ರೆ ಸಾಕು, ನಿಮಗೆ ಕೊಡ್ತಾರೆ. ಬಟ್ ನನಗೆ ಇದರಲ್ಲಿ ಡ್ರಾಬ್ಯಾಕ್ ಏನು ಅನ್ನಿಸ್ತು ಅಂತಂದರೆ, ಈ ಒಂದು ರೈಡಿಗೆ ಅಂದರೆ ನಿಮಗೆ ಒಂದು 2 ರೌಂಡ್ಸನ್ನು ನಿಮಗೆ ಅಲೌ ಮಾಡ್ತಾರೆ ಹೋಗೋಕ್ಕೆ. 2 ಅಲ್ಲ ಆ್ಯಕ್ಚುಲಿ 1. ಬಟ್ ಏನಂದರೆ ನಿಮಗೆ 5 ಕೂಪನ್ಸ್ ಆಗುತ್ತೆ. ಈ ಒಂದು ಗೇಮ್ಗೆ 5 ಕೂಪನ್ಸ್ ಸ್ಕ್ರ್ಯಾಚ್ ಆಗೋದ್ರಿಂದ ನನಗೇನೋ ವರ್ತ್ ಅನಿಸಿಲ್ಲ ಆ್ಯಕ್ಚುಲಿ. ಅದು ಒಂದು 2-3 ರೌಂಡ್ ಇದ್ದರೆ ಆದರೂ ಒಂದು ಸ್ವಲ್ಪ ನಮಗೆ ವರ್ತ್ ಅನ್ನಿಸ್ತಿತ್ತು. ಬಟ್ ಬರೀ ಒಂದೇ ಒಂದು ರೌಂಡಿಗೆ 5 ಕೂಪನ್ಸು ಆಯಿತು. ನನಗೇನೋ ಇದು ಆ್ಯಕ್ಚುಲಿ ವರ್ತ್ ಅನಿಸಿಲ್ಲ. ಬಟ್ ಲೈಫ್ ಟೈಮಲ್ಲಿ ಒಂದು ಸತಿ ನಾವು ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿ ಹೋದ್ವಿ. ಚೆನ್ನಾಗಿತ್ತು ಆ್ಯಕ್ಚುಲಿ. ಬಟ್ ತುಂಬ ಅಂದರೆ ತುಂಬ ಹೆವಿಯಾಗಿತ್ತು. ಮಕ್ಕಳನ್ನೂ ಸಹ ನಿಮಗೆ ಕುತ್ಕೊಳ್ಳೋದಕ್ಕೆ ಅಲೌ ಮಾಡಲ್ಲ ಯಾವುದೇ ಕಾರಣಕ್ಕೂ. ಸೊ ಯಾರಿಗೆ ಡ್ರೈವಿಂಗ್ ಬರುತ್ತೋ ಅವ್ರಿಗೆ ಮಾತ್ರ, ಡ್ರೈವಿಂಗ್ ಲೈಸೆನ್ಸ್ ಇರೋರಿಗೆ, ಡ್ರೈವಿಂಗ್ ಬರೋರಿಗೆ ಮಾತ್ರ ಈ ಒಂದು ರೈಡು ಅಲೌ ಇರುತ್ತೆ. ಚೆನ್ನಾಗಿತ್ತು ಈ ಒಂದು ರೈಡು ಸಹ. ಆಟ ಆಡೋ ಜೋಶಲ್ಲಿ ನಾವು ಟೈಮನ್ನೇ ನೋಡ್ಕೊಂಡಿರಲಿಲ್ಲ. ನೋಡಿದ್ರೆ ಟೈಮು 2:45 ಹೋಗಿತ್ತು. 3 o'clockಗೆ ಲಂಚು ಕ್ಲೋಸ್ ಆಗೋಗುತ್ತೆ. ನಾವಂತೂ ನೋಡಿಬಿಟ್ಟು ಟೈಮ್ ನೋಡಿದ ತಕ್ಷಣವೇ ನಮಗೆ ಶಾಕ್ ಹೋಗಿ ಸರಿ ಓಡೋದ್ವಿ ಲಂಚ್ ಮಾಡೋಣ ಅಂತ ಹೇಳಿ. ಆಲ್ಮೋಸ್ಟ್ ಕ್ಲೋಸಿಂಗ್ ಸ್ಟೇಜಲ್ಲಿತ್ತು ಆ್ಯಕ್ಚುಲಿ. ನೂಡಲ್ಸು, ಹಕ್ಕ ನೂಡಲ್ಸ್ ಎಲ್ಲನೂ ಆ್ಯಕ್ಚುಲಿ ಆಲ್ರೆಡಿ ಕ್ಲೋಸ್ ಮಾಡಿಬಿಟ್ಟಿದ್ರು. ಬಟ್ ತುಂಬ ವೆರೈಟಿ ಇತ್ತು ಆ್ಯಕ್ಚುಲಿ. ಅದೊಂದೇ ಅಲ್ವಾ, ಕೆಲವೊಂದು ವೆರೈಟೀಸನ್ನು ಆ್ಯಕ್ಚುಲಿ ನಾವು ಮಿಸ್ ಮಾಡಿದ್ವಿ. ಬಟ್ ಬೇರೆ ಎಲ್ಲನೂ ನಾವು ತಿಂದ್ವಿ. ಈ ಒಂದು ಶೆಜ್ವಾನ್ ನೂಡಲ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಕ್ಲೋಸ್ ಆಗೋಗಿತ್ತು. ಮತ್ತು ಸ್ಯಾಲಡ್ಸ್ ಇತ್ತು, ಪಾನಿಪುರಿ ಇತ್ತು, ಮತ್ತು ರೋಟಿ ಇತ್ತು. ರೋಟಿ ಎಲ್ಲ ಕ್ಲೋಸ್ ಆಗೋಗಿತ್ತು ನಾವು ಬರೋಷ್ಟರಲ್ಲಿ. ಮತ್ತು ಬಿರಿಯಾನಿ, ಡೆಸರ್ಟ್ಸು, ವೆಜ್ಜು ನಾನ್ ವೆಜ್ ಎರಡೂ ಆಪ್ಷನ್ ನಿಮಗೆ ಇರುತ್ತೆ. ಯಾರು ವೆಜ್ ಬೇಕಾದರೂ ತಿನ್ಬೋದು, ಯಾರಿಗೆ ನಾನ್ ವೆಜ್ ಬೇಕು ಅವರು ನಾನ್ ವೆಜ್ಜನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಬಿರಿಯಾನಿ ಅಂತೂ ಸಖತ್ತು ಟೇಸ್ಟಲ್ಲಿತ್ತು. ಹೋಟೆಲಲ್ಲಿ ನಿಮಗೇನು ಬಿರಿಯಾನಿ ಸಿಗುತ್ತೆ, ಹೈದ್ರಾಬಾದಿ ಬಿರಿಯಾನಿ, ಅದೇ ಟೇಸ್ಟಲ್ಲಿತ್ತು. ಮತ್ತು ಚಿಕನ್ ಗ್ರೇವಿ ಹಾಗೆ ಎಗ್ ಕರಿ. ನಾನು ಜಾಸ್ತಿ ಎಲ್ಲಾದರೂ ಆಚೆ ಹೋಯಿತು ಅಂತಂದರೆ ನಾನು ಜಾಸ್ತಿ ತಿನ್ನಲ್ಲ. ಆ್ಯಂಡ್ ಅಷ್ಟೊಂದು ನನಗೆ ಔಟ್ಸೈಡ್ ಫುಡ್ಡು ಇಷ್ಟ ಆಗಲ್ಲ. ಸೊ ಎಲ್ಲದರಲ್ಲೂ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಹೇಳಿ ನಾನು ಟೇಸ್ಟ್ ಮಾಡ್ತಿದ್ದೆ ಅಷ್ಟೇ. ಯಾರೆಲ್ಲ ತುಂಬ ಚೆನ್ನಾಗಿ ತಿಂತಾರೆ ನೋಡಿ ಅವ್ರಿಗೆ ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಮತ್ತು ಡೆಸರ್ಟ್ ಸಹ ಇತ್ತು, ಕೇಕು ಮತ್ತು ಪುಡ್ಡಿಂಗ್ ಇತ್ತು, ಹಾಗೆ ಐಸ್ ಕ್ರೀಮ್ ಇತ್ತು. ಆ್ಯಂಡ್ ನೀವೇನಾದರೂ ಹೋಯ್ತು ಅಂತಂದರೆ ತಿನ್ನಬೇಕು ಚೆನ್ನಾಗಿ ಅಂತಂದರೆ ಫಸ್ಟು ಆ ಟೈಮ್ ಏನು ಕೊಟ್ಟಿರ್ತಾರೆ ಲಂಚ್ ಟೈಮು, ಆ ಟೈಮ್ ಒಳಗಡೆ ಹೋಗಿ, ಇಲ್ಲಾಂದರೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಲಂಚ್ ಮುಗಿಸ್ಕೊಂಡು ಈ ಒಂದು ಸ್ವಿಂಗನ್ನು ಆಡೋಕ್ಕೆ ಬಂದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಸ್ವಿಂಗು ನೋಡೋಷ್ಟು ಈಸಿ ಅಲ್ಲ, ತುಂಬ ಅಂದರೆ ತುಂಬ ಭಯ ಆಗ್ತಾಯಿತ್ತು. ಬಟ್ ತುಂಬ ಮಜಾ ಅನ್ನಿಸ್ತು. ಅಮ್ಮ அவளதா ஒண்ணு அவளை பய கொடுத்துருங்க அவங்க விளையாடட்டும். விளையாடிட்டாங்க. ಮೀನಕ್ಕ ಹೆಂಗಿತ್ತು ಎಕ್ಸ್ಪೀರಿಯನ್ಸಾ? ಅಯ್ಯೋ. ನಾವು ನೆಕ್ಸ್ಟು ಹೋಗಿದ್ದೆ ಸ್ವಿಮ್ಮಿಂಗ್ ಪೂಲ್ಗೆ. ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಯೋ ಐಡಿಯಾನೇ ಇರಲಿಲ್ಲ. ಯಾಕೆಂದರೆ 2 days ರೆಸಾರ್ಟ್ ಬರೋಕ್ಕಿಂತ ಮುಂಚೆಯಿಂದನೂ ನನಗೆ ಕೋಲ್ಡು, ಕೆಮ್ಮು, ನೆಗಡಿ ಎಲ್ಲ ಇತ್ತು. ಬಟ್ ಯಾವುದಕ್ಕೂ ಇರಲಿ, ಮೂಡ್ ಏನಾದರೂ ಚೇಂಜ್ ಆಯಿತು ಅಂತಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಯೋಣ ಅಂಥೇಳಿ ಒಂದು ಸೆಟ್ ಆಫ್ ಪೇರ್ ಡ್ರೆಸ್ಸನ್ನು ತೊಗೊಂಡಿದ್ದೆ. ಬಟ್ ಸ್ವಿಮ್ಮಿಂಗ್ ಪೂಲ್ ನೋಡಿದ ತಕ್ಷಣವೇ ಸರಿ ಇಳಿಯೋಣ ಅಂತ ಅನ್ನಿಸ್ತು. ಯಾಕಂದರೆ ಸ್ವಲ್ಪ ಕಾಸೆಲ್ಲ ಕೊಟ್ಟು ಬಂದಿರ್ತೀವಿ, ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂಥೇಳಿ ನಾನು ಇಳಿದೆ. ಬಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೀವೇನಾದರೂ ಸ್ವಿಮ್ಮಿಂಗ್ ಡ್ರೆಸ್ಸು ತೊಗೊಂಡು ಬಂದಿಲ್ಲ ಅಂತಂದರೆ ಅಲ್ಲೂ ಸಹ ನಿಮಗೆ ಅವೈಲೇಬಲ್ ಇದೆ, ನೀವು ಕಾಸು ಕೊಟ್ಟು ತೊಗೋಬೋದು. ಇಲ್ಲ ಅಂತಂದರೆ ನೀವು ಮನೆಯಿಂದನೇ ಪಾಲಿಸ್ಟರ್ ಡ್ರೆಸ್ಸು, ಇಲ್ಲಾಂತಂದರೆ ಕಾಟನ್ ಬಟ್ಟೆ, ಜೀನ್ಸು ಅದು ಯಾವುದೂ ಅಲೋ ಇರಲ್ಲ. ಸೊ ಯಾರಾದರೂ ಸ್ವಿಮ್ಮಿಂಗ್ ಮಾಡಬೇಕು ಅಂತ ಇದ್ದರೆ ಮನೆಯಿಂದನೇ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಇದ್ದರೆ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ತೊಗೊಂಬನ್ನಿ. ಇಲ್ಲ ಅಂತಂದರೆ ಯಾವುದಾದ್ರೂ ನಿಮಗೆ ಕಂಫರ್ಟಬಲ್ ಆಗಿರೋ ಪಾಲಿಸ್ಟರ್ ಡ್ರೆಸ್ಸನ್ನು ತೊಗೊಂಬನ್ನಿ. ನೆಕ್ಸ್ಟ್ ನಾವು ಹೋಗಿದ್ದು ಮಿಸ್ಟ್ ಡ್ಯಾನ್ಸ್ಗೆ. ಮಿಸ್ಟ್ ಡ್ಯಾನ್ಸು ಸ್ಟಾರ್ಟ್ ಆಗೋದು 4:30 5:30ವರೆಗೂ. ಸೊ ಅಲ್ಲೂ ಸಹ ನಾವು ಹೋಗಿ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ.
ಮಿಸ್ಟ್ ಡ್ಯಾನ್ಸ್ ಆದಮೇಲೆ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ನಮ್ಮ ಹತ್ರ ಇನ್ನೂ ಕೂಪನ್ಸು ಅವೈಲೇಬಲ್ ಇತ್ತು. ಸರಿ ಏನು ಮಾಡೋದು ಅಂತ ಹೇಳಿ ನೋಡ್ತಾ ಇದ್ವಿ. ಮಕ್ಕಳು ಪಿನ್ ಬಾಲ್ ಆಡಿದ್ರು. ನಮಗೆ ಇನ್ನೊಂದು 3-4 ಏನೋ ಕೂಪನ್ಸ್ ಉಳಿದಿತ್ತು. ಸೊ ತಿರ್ಗಾ ಒಂದು ಸತಿ ಜಿಪ್ ಲೈನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಅಲ್ಲಿ ಹೋದ್ವಿ. ಅಮ್ಮ ಆ್ಯಕ್ಚುಲಿ ಟೀ ಬ್ರೇಕ್ ಇತ್ತು, ಟೀ ಎಲ್ಲ ಕುಡಿದು ಇವಾಗ ತಿರ್ಗಾ ಇನ್ನೊಂದು ಸತಿ ಕೂಪನ್ಸ್ ಎಲ್ಲ ಬಂದಿದ್ದೀವಿ, ಫ್ರೆಶ್ ಆಗಿದ್ದೀವಿ. ತಿರ್ಗಾ ಮಾತಾಡೋಕೆ ಕೂಡ ಶಕ್ತಿ ಇಲ್ಲ ನೋಡಿ. ಫುಲ್ ಫನ್. ಎನರ್ಜಿ ಹೋಗ್ತಾ ಇಲ್ಲಿ ಗೇಮ್ಸ್ಗಳೆಲ್ಲ ಆಡಿ ಎನರ್ಜಿ ಡೌನ್ ಆಗಿದೆ. ಲಾಸ್ಟ್ ಆಕ್ಟಿವಿಟಿ ಫಾರ್ ದ ಡೇ. ಅಯ್ಯೋ ಬನ್ನಿ ಮೇಡಮ್ ಮುಂದೆ ಆ ಕಡೆ ಹೋಗಿ. ಅಯ್ಯೋ ಭಯ ಆಗ್ತಾಯಿದಪ್ಪ. ಮೊಬೈಲ್ ಹುಷಾರು ಸರಿನಾ? ಆ ಕಡೆ ಈ ಕಡೆ ಎಲ್ಲರೂ ಏನಾಗುತ್ತೆ? ಕೈ ಹಿಂಗೆ ಹಂಗೆ ತೊಗೊಂಡೋದ್ರೆ ಅಲ್ಲಿ ಮರಕ್ಕೆ ಏಟ ಆಗುತ್ತೆ, ಮೊಬೈಲ್ ಬೀಳುತ್ತೆ. ಓಕೆ ಮೇಡಮ್ ಹಾಂ, ಯಾವುದನ್ನ ಇಟ್ಕೋಬೇಕು ನಾನು ಇವಾಗ? ಅದನ್ನೇ ಹಿಡ್ಕೊಳ್ಳಿ. ಅಯ್ಯೋ ದೇವಡ, ಓಂ ಸ್ವಾಹ. ಅಯ್ಯೋ ದೇವ್ರೆ. ಅಯ್ಯೋ ಯಾರೋ ತಳ್ಬಿಡ್ರಿ, ನನಗೆ ಭಯ ಆಗ್ತಾ ಇದೆ. ಪಕ್ಕದ ಮನೆ ಬೈಕು, ನಾವು ಮಾಡ್ತೀವಿ ಸೈಕು. ನೋಡಿ ನಾವು ಮಾಡ್ತಿದ್ದೀವಿ ಸೈಕು. ಇವಾಗ ಫುಲ್ ಅಜೀಬಾಗಿ ಹೋಯ್ತೀರ ನೋಡಿ. ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಸೂಪರ್ ಎಕ್ಸ್ಪೀರಿಯನ್ಸು, ಚೆನ್ನಾಗಿತ್ತಲ್ಲ? ಚೆನ್ನಾಗಿ. ನಾನು ಮೂರನೇ ಸತಿ ಹೋಗಿರೋದು ಇವಾಗ. ಹೌದು, ಇಲ್ಲಿರೋ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ನಮಗೆ ಈ ಜಿಪ್ ಲೈನರೇ ತುಂಬ ಇಷ್ಟ ಆಗಿದ್ದು. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಮಜಾ ಮಾಡಾಯ್ತು. ಫುಲ್ ಫನ್. ಸುಸ್ತಾಗೋಯ್ತಾ? ಸುಸ್ತಲಾಗಿ ನಮ್ಮ ಎನರ್ಜಿ ವೇಸ್ಟ್ ಎಕ್ಸಾಸ್ಟ್ ಆಗೋಯ್ತು ಎನರ್ಜಿ. ಸಮ ಫನ್, ಸಮ ಎಕ್ಸೈಟ್ಮೆಂಟ್. ತಮಿಳ್ ಇಲ್ಲ, ಕನ್ನಡದ. ಕನ್ನಡ ನಮ್ದು ಕರ್ನಾಟಕ ಜನಕ್ಕೆ ತುಂಬಾ ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡಿ ನಾವು ಫ್ಯಾಮಿಲಿ ತುಂಬಾ ಎಂಜಾಯ್ ಮಾಡಿದ್ವಿ ಇವತ್ತು. ಆಕ್ಚುಲಿ ನನ್ನ ಫೋನಲ್ಲಿ ವಿಡಿಯೋಸ್ ತೆಗ್ದು ಬ್ಲಾಗ್ಸ್ ತೆಗ್ದು ನಂದು ಫೋನ್ ಸ್ವಿಚ್ ಆಫೇ ಆಗೋಯ್ತು. ಇದು ನಮ್ಮ ಅಕ್ಕನ ಫೋನ್ ತಗೊಂಡು ಮಾಡ್ತಾ ಇರೋದು. ಸೊ ನಾವು ತುಂಬಾ ಸಖತ್ ಎಂಜಾಯ್ ಮಾಡಿದ್ವಿ. ಇವತ್ತಿನ ಡೇ ಹೆಂಗ್ ಹೋಯ್ತು ಅಂತಾನೆ ಗೊತ್ತಿಲ್ಲ. ಒಂದು ಮಾತ್ರ ಕರ್ಮ, ಆಫೀಸಲ್ಲಿ ಕುತ್ಕೊಂಡ್ರೆ ಒಂದು ಟೈಮ್ ಹೋಗಲ್ಲ. ಈ ತರ ಎಲ್ಲರೂ ಆಚೆ ಬಂತಂದ್ರೆ ಇವಾಗ ತಾನೇ ಬಂದಂಗಿದೆ. ಆಲ್ರೆಡಿ 6 ಗಂಟೆ ಆಗೋಗಿದೆ. ನಾವು ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಹೋಗಿ ಮತ್ತೆ ಮಿಸ್ಟ್ ಡ್ಯಾನ್ಸ್ಗೆ ಹೋದ್ವಿ. ಅಲ್ಲಿ ಸಖತ್ ಎಂಜಾಯ್ ಮಾಡಿದ್ವಿ ಎಲ್ಲಾರು. ಆಮೇಲೆ ಡ್ಯಾನ್ಸ್ ಎಲ್ಲ ಮಾಡಿಬಿಟ್ಟು ತಿರ್ಗಾ ನಾವು ಹೋಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಟೀ ಬೇಕ್ರಿಗೆ ಅಂತ ಅಂದ್ಬಿಟ್ಟು ಬಂದ್ವಿ. ನೋಡಿದ್ರೆ ಟೀನೇ ಸಿಗಲಿಲ್ಲ. ಸರಿ ಇದ್ದಿದ್ದು ಪದಿದ್ದೆಲ್ಲ ನಮ್ಮ ಅತ್ತೆ ಮತ್ತು ನಮ್ಮಮ್ಮ ಎಲ್ಲ ಸೇರ್ಕೊಂಡು ನಮಗೋಸ್ಕರ ಸ್ವಲ್ಪ ಇಟ್ಟಿದ್ರು, ಪಾಪ ತೆಗೆದು ಅದನ್ನು ಕುಡಿದ್ವಿ. ಇವಾಗ ಇನ್ನೊಂದು ಸತಿ ಬಂದು ಜಿಪ್ ಲೈನ್. ಹಾಂ, ಸಕ್ಕರೆ ಇಲ್ಲ. ಟೀಯಲ್ಲಿ ಸಕ್ಕರೆ ಇಲ್ವಾ ಅಂತೆ. ಸದ್ಯ ನಮಗೆ ಟೀ ಕುಡಿಯೋ ಅಭ್ಯಾಸನೇ ಇಲ್ಲ. ಸೊ ಫೈನಲಿ ಇವತ್ತಿನ ಡೇ ಔಟಿಂಗ್ ಸೋ ಹ್ಯಾಪಿ, ವೆರಿ ಹ್ಯಾಪಿ. ರೈನ್ ಡ್ಯಾನ್ಸ್ಗೆಲ್ಲ ಹೋಗಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇಳಿದು ಈ ಚಳಿಗೆ ಆ ಟೀ ಬಿಸಿ ನೋಡ್ರಿ ಇಲ್ಲ, ಟೀನೇ ಖಾಲಿ ಆಗೋಯ್ತು. ಮಧ್ಯಾಹ್ನ ಲಂಚ್ಗೆ ಹೋದ್ವಿ, ಲಂಚ್ ಖಾಲಿ ಆಗೋಯ್ತು. ಅವ್ರ ಮೇಲೆ ತಪ್ಪಿಲ್ಲ, ನಮ್ಮ ಮೇಲೆ ತಪ್ಪು. ನಾವೇ ಆ್ಯಕ್ಚುಲಿ ಮೇಕಪ್ ಬಳಸ್ಕೊಂಡು ಮನೆಗೆ ಹೋಯ್ತಿದ್ದೀವಿ. ತಿರ್ಗಾ ಯಾಕೆ ಮೇಕಪ್ ಅಂತೆ, ಮೇಕಪ್ ಮಾಡ್ಕೊಂಡು ಅಲ್ಲೇ ನಿಂತಿದ್ವಿ. ಸ್ವಿಮ್ಮಿಂಗು ಕಾಸ್ಟ್ಯೂಮ್ ಚೇಂಜ್ ಮಾಡೋಣ ಅಂತ ಮೇಕಪ್ ಮಾಡ್ಕೊಂಡು ಅಲ್ಲೇ ಮೇಕಪ್ ಮಾಡಿದವರು ಅಲ್ಲೇ ನಿಂತ್ಕೊಬಿಟ್ಟು 1 hour ಇಂದ ಬರಲಿಲ್ಲ. ನಾವು ಹೋಗಿ ತಿಂದು 5:30 ಮುಗಿಸ್ಬಿಟ್ವಿ. ಏನೋ ಹಿಂಗೆ ಕಂಠ ಮಾಡ್ತಾ ಇದೀಯಾ? ಮೇಕಪ್ ಮಾಡ್ಕೊಂಡೆ ಲೇಟ್ ಮಾಡ್ಬಿಟ್ರಂತೆ. ಮತ್ತೆ ಟೀ ಸಿಕ್ಕಿಲ್ಲ, ಕಾಫಿ ಸಿಕ್ಕಿಲ್ಲ ಅಂತ ಅಂದ್ಬಿಡಿ. ಹೆಂಗೆ ಬನ್ನಿ, ಈ ಕಡೆ ಎಲ್ಲ ಬನ್ನಿ. ಫೋನೇ ಸ್ವಿಚ್ ಆಫ್ ಮಾಡ್ಕೊ. ಸ್ವಿಚ್ ಆಫ್ ಆಗೋಯ್ತು. ಹಾಂ ಬನ್ನಿ, ಎಲ್ಲ ನಿಂತ್ಕೊಳ್ಳಿ. ಎಲ್ಲಿ ನನ್ನ ಮಗ? ಸೀರಿಯಸ್ ಆಗಿ ಹೇಳ್ತೀನಿ, ಅಮ್ಮಂದ್ರಲ್ಲ ಇಲ್ಲ ಅಂದ್ರೆ ಈ ಆಚೆ ಬರೋದು ವೇಸ್ಟ್ ಅನ್ಸುತ್ತೆ. ನಾನಂತೂ ನನ್ನ ಮಗ ಇವತ್ತು ಎಲ್ಲಿದ್ದ, ಏನ್ ಮಾಡ್ದ, ತಿಂದನ ಇಲ್ವಾ ಅನ್ನೋದು ನಾನು ಚೂರು ನನಗೆ ನೆನಪೇ ಇರಲಿಲ್ಲ, ಮತ್ತೆ ಹೋಗಿತ್ತು. ಸೊ ಫೈನಲಿ ಗೈಸ್, ಇವತ್ತಿನ ಡೇ ಹೆಂಗಿತ್ತು? ಎಲ್ಲರೂ ಎಂಜಾಯ್ ಮಾಡಿದ್ರಾ? ಇದು ಒಂದೇ ಟ್ರಿಪ್ಪಾ? ಎಂಜಾಯ್ಮೆಂಟ್ ಇತ್ತು. ತರೋಲಿ ಎಂಜಾಯ್ ಮಾಡಿದ್ವಿ.
ಅಂಡ್ ಆಕ್ಚುಲಿ ನಂಗೆ ಬೇಜಾರಾಗಿದೆ ಏನಂದ್ರೆ ನಮ್ಮ ಅಮ್ಮಂದ್ರೆ ಇಬ್ರು ಇದಾರಲ್ಲ ಅವ್ರ ಮಾತ್ರ ಪಾಪ ಎಂಜಾಯ್ ಮಾಡಕ್ ನಾವು ಬಿಟ್ಟೇ ಇಲ್ಲ. ಆಕ್ಚುಲಿ ಅವರು ಸ್ವಿಮ್ಮಿಂಗ್ ಪೂಲಲ್ಲೂ ಜಾಸ್ತಿ ಇಳಿಯೋಕ್ಕಾಗಿಲ್ಲ, ಯಾವುದು ಡ್ರೆಸ್ಸು ತೊಗೊಂಬಂದಿರಲಿಲ್ಲ, ಸೊ ಅದಕ್ಕೆ ಆಗಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡಿಬಿಟ್ಟು ಸೂಪರ್ ಆಗಿ ಅಷ್ಟೇ. ಆ್ಯಂಡ್ ನಾನು ಎಲ್ಲರಿಗೂ ಹೇಳೋದೊಂದೇನೆ, ಫ್ಯಾಮಿಲಿ ಅಂತಾದರೆ ಈ ಜೊತೇಲಿ ಇರಬೇಕಾದ್ರೆ ಜಗಳ ಬರೋದೆಲ್ಲ ಸಹಜ, ಆದರೆ ಈ ಥರ ಫ್ಯಾಮಿಲಿಯಾಗಿ ಸೇರಿ ಆಚೆ ಬಂದರೆ ಬಾಂಡಿಂಗ್ ಹೆಚ್ಚಾಗುತ್ತೆ. ನಾವಿವತ್ತು ಯಾರು ಜಗಳನೇ ಮಾಡಿಲ್ಲ. ಸೀರಿಯಸ್ ಒಂದೇನಂದರೆ ಐ ಟ್ರೂಲಿ ಥ್ಯಾಂಕ್ ದಿ ಟ್ರಿಪ್ ಆರ್ಗನೈಸರ್ ಸುನೀತಾ. ಅವ್ರು ಆ್ಯಕ್ಚುಲಿ ಆಲ್ರೆಡಿ ಕೊಲೀಗ್ಸ್ ಜೊತೆ, ಅವ್ರ ಆಫೀಸ್ ಕೊಲೀಗ್ಸ್ ಜೊತೆ ಬಂದಿದ್ದರು. ಸೊ ಈ ಪ್ಲೇಸ್ ನಾನು ರೆಕಮೆಂಡ್ ಮಾಡಿದ್ದಕ್ಕೆ ನಾವು ಇಲ್ಲಿ ಬಂದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್. ಮೇ ಬಿ ನಮಗೆ ಮಾಕ್ಟೈಲ್ ಇದೆ, ಅಲ್ಲಿ ಹೋಗಿ ಕವರ್ ಮಾಡ್ತೀವಿ. ಅಪ್ಪ ನಮ್ಮ ಅಮ್ಮಂಗೆ ಏನಾಗೋಯ್ತು ಗೊತ್ತಾ, ಸ್ವಿಮ್ಮಿಂಗ್ಗೆ ಅಂತ ಹೇಳಿ ಒಳಗಡೆ ಈ ಬಟ್ಟೆಲ್ಲಿ ಹಾಕಿ ನುಗ್ಬಿಟ್ಟು ನಾನೇನ್ ಮಾಡಿದೆ, ನನ್ನ ಡ್ರೆಸ್ ಎತ್ತಿಟ್ಟಿದ್ದೀನಿ, ನನ್ನ ಮಗನ ಡ್ರೆಸ್ ಎತ್ತಿಟ್ಟಿದ್ದೀನಿ, ನಮ್ಮ ಅಮ್ಮನ ಡ್ರೆಸ್ ಎತ್ತಿಟ್ಟಿಲ್ಲ ಪಾಪ. ಅದರಲ್ಲಿ ಚಳಿಯಾಗಿ ನಮ್ಮಮ್ಮ ಬಟ್ಟೆ ಅಂದರೆ ಸಾರಿ. ಫೈನಲಿ ಎನರ್ಜಿ ಎಲ್ಲ ಎಕ್ಸಾಸ್ಟ್ ಆದಮೇಲೆ ನಾವು ಹೋಗಿದ್ದು ಮಾಕ್ಟೇಲ್ ಮತ್ತು ಬಾರ್ ಕೌಂಟರ್ಗೆ. ನಮ್ಮ ಹತ್ರ ಕೂಪನ್ಸ್ ಎಲ್ಲ ಇನ್ನೂ ಉಳಿದಿತ್ತು, ಜ್ಯೂಸ್ ಕೂಪನ್ಸು ಮಧ್ಯಾಹ್ನ ಕೊಟ್ಟಿದ್ದು. ಅದರಿಂದ ಜಸ್ಟು ಜ್ಯೂಸನ್ನು ಮಾತ್ರ ಕುಡಿಯೋಣ ಅಂಥೇಳಿ ಹೋದ್ವಿ. ಯಾರೂ ನಾವು ಆಲ್ಕೋಹಾಲ್ ತೊಗೊಳ್ಳಲ್ಲ. ಅದರಿಂದ ನಾವು ಆರ್ಡ್ರ್ ಮಾಡಿದ್ದು ಪೈನಾಪಲ್ ಜ್ಯೂಸು, ಮ್ಯಾಂಗೋ ಜ್ಯೂಸ್ ಆರ್ಡ್ರ್ ಮಾಡಿದ್ವಿ, ಮತ್ತು ಕೋಕು ಮತ್ತು ಬ್ಲೂ ಐಸ್ ಟೀ ಅಂತ ಒಂದಿತ್ತು, ಅದನ್ನೆಲ್ಲ ಆರ್ಡ್ರ್ ಮಾಡಿ ಕುಡಿದ್ಬಿಟ್ಟು ನಾವು ಅಲ್ಲಿಂದ ಹೊರಡೋ ಅಷ್ಟರಲ್ಲಿ ಒಂದು 7 o'clock ಆಗಿತ್ತು. ಆಮೇಲೆ ನಾವು ಫೈನಲ್ ಆಗಿ ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ಸೊ ಇವಾಗ ನಾವು ನೆಕ್ಸ್ಟ್ ಹೋಮ್ ಸ್ಟೇಗೆ ಪ್ಲಾನ್ ಮಾಡ್ತಿದ್ದೀವಿ. ಪ್ಲಾನ್ ಮಾಡ್ತಾ ಇದ್ದೀವಿ. ಸ್ಪಾನ್ಸರ್ ಯಾರು ಮಾಡ್ತಾರೋ ಅವರಿಂದ ಹೋಗ್ಬಿಡೋದೆ. ನೆಕ್ಸ್ಟ್ ಟೈಮ್ ಅಮ್ಮಂದಿರ್ ಬೇಡ ಹೋಮ್ ಸ್ಟೇಗೆ. ಹೌದು ಬೇಡ. ನಿಮ್ಮ ಅಮ್ಮನ ಕರ್ಕೊಂಡು ನಾನು ನೋಡ್ಕೊಳಕ್ ಮಾತ್ರ ನಮ್ಮ ಅಮ್ಮನ್ನೆಲ್ಲ ಇವಾಗ ನೀವು ನೋಡ್ತಿರೋದು ಇಂಡೋರ್ ಗೇಮ್ಸ್ ಏರಿಯಾ ಆಗಿರುತ್ತೆ. ಇದು ಫೂಸ್ಬಾಲು ಮತ್ತು ಕ್ಯಾರಮ್ ಬೋರ್ಡ್ ಇತ್ತು, ಹಾಗೆ ನಿಮಗೆ ಟೆನ್ನಿಸ್ ಇತ್ತು, ಹಾಗೆ ಬ್ಯಾಸ್ಕೆಟ್ಬಾಲು, ಥ್ರೋಬಾಲ್ ಆಡೋ ಏರಿಯಾ, ಗ್ರೌಂಡು ಅದೆಲ್ಲನೂ ಇತ್ತು. ನಾವು ಜಸ್ಟು ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ ಏನೆಲ್ಲ ಇದೆ ಅಂತ ಹೇಳಿ. ಕ್ಯಾಬ್ ಬರೋಕ್ಕೆ ಸ್ವಲ್ಪ ಟೈಮ್ ಆಗ್ತಿತ್ತು, ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಮತ್ತು ನೀವೇನಾದರೂ ಇಂಡೋರ್ ಗೇಮ್ಸ್ ಆಡಬೇಕು ಅಂದರೆ 300 rupees ಫಸ್ಟು ನೀವು ಡೆಪಾಸಿಟ್ ಮಾಡಬೇಕಾಗತ್ತೆ. ಅದಾದಮೇಲೆ ನಿಮಗೆ ಈ ಒಂದು ಅಮೌಂಟನ್ನು ಅವರು ಆಡ್ ಮುಗಿಸಾದ್ಮೇಲೆ ನಿಮಗೆ ರೀಫಂಡ್ ಸಹ ಮಾಡ್ತಾರೆ. ಮ್ಯಾಂಗೋ ಮೆಸ್ಟ್ಗೆ ಎಲ್ಲರೂ ಬನ್ನಿ, ನಾನು ನಿಮಗೆಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ಇಟ್ಸ್ ಅ ಬೆಸ್ಟ್ ರೆಸಾರ್ಟ್. ಆ್ಯಕ್ಚುಲಿ ಇಲ್ಲಿ ಇರೋ ಆ್ಯಂಬಿಯನ್ಸು ನಾನು ನೋಡಿರೋ ಮಟ್ಟಿಗೆ ಎಲ್ಲೂ ಇಲ್ಲ. ತುಂಬ ಅಂದರೆ ತುಂಬ ಕ್ಲೆನ್ಲಿನೆಸ್ ಆಗಿದೆ, ಮೇಯ್ನಾಗಿ ಅದೇ ಬೇಕಾಗಿರೋದು. ಈವನ್ ವಾಶ್ರೂಮ್ಸ್ ಅಷ್ಟೇ ತುಂಬಾ ಚೆನ್ನಾಗಿತ್ತು, ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು. ಆ್ಯಂಡ್ ಎಲ್ಲ ಕಡೆನೂ ಅಷ್ಟೇ ಸೆಕ್ಯೂರಿಟಿ ಎಲ್ಲರೂ ಇದ್ದಾರೆ. ಸ್ವಿಮ್ಮಿಂಗ್ ಪೂಲಲ್ಲೂ ಅಷ್ಟೇ ಮಕ್ಕಳಿಗೆಲ್ಲನೂ ತುಂಬ ಸೇಫ್ಟಿ. ಫ್ಯಾಮಿಲಿಯಾಗಿ ಬನ್ನಿ ಅಥವಾ ಕಪಲ್ಸಾಗಿ ಬನ್ನಿ ಅಥವಾ ಫ್ರೆಂಡ್ಸಾಗಿ ಬನ್ನಿ, ತುಂಬ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಆ್ಯಕ್ಚುಲಿ ತುಂಬ ರೀಸನಬಲ್ಲೇ ಇತ್ತು. ಪರ್ ಪರ್ಸನ್ 2400 ನಾವು ತೊಗೊಂಡಿದ್ದು. ಹಾಫ್ ಮ್ಯಾಂಗೋ ಲಂಚು, ಗೋಲ್ಡನ್ ಹಾಫ್ ಮ್ಯಾಂಗೋ. ಸೊ ಬೇರೆ ಬೇರೆ ಇದೆ, ಬಟ್ ವೆಬ್ಸೈಟಲ್ಲಿ ನೀವೇ ಹೋಗಿ ಚೆಕ್ ಮಾಡ್ಕೊಬೋದು. ನೀವೇನಾದ್ರು ತುಂಬ ಜನ ಹೋಯ್ತು ಅಂದರೆ, ಇಲ್ಲಾಂದರೆ ಆಫೀಸ್ ಕೊಲೀಗ್ಸ್ ಜೊತೆ ಬಂತು ಅಂತಂದರೆ ನಿಮಗೆ ಇನ್ನೂ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗುತ್ತೆ. ಸೊ 10% ಡಿಸ್ಕೌಂಟಲ್ಲಿ ನಮಗೆ ಸಿಕ್ತು. ಸೊ ಇಲ್ಲಿಗೆ ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ ಇನ್ಕ್ರೆಡಿಬಲ್ ಇಂದುಮತಿಗೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್, ಗುಡ್ ನೈಟ್, ಸೈನಿಂಗ್ ಆಫ್. ಬಾಯ್, ಗುಡ್ ನೈಟ್, ಬಾಯ್ ಎಲ್ಲರೂ. ಬಾಯ್.